ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ಸಾರ್ಥದ ಗುಂಪಿನ ಜೊತೆಗೆ ಮಥುರೆ ಕಡೆಗೆ ಬಂದಂತಹ ನಾಗಭಟ್ಟ ಅಲ್ಲೇ ಉಳ್ಕೋಬೇಕಾಗಿ ಬರುತ್ತೆ. ಅಲ್ಲಿ ಸಾರ್ಥದ ಒಳ ಹೊರಗುಗಳನ್ನೆಲ್ಲ ತಿಳ್ಕೊಂಡು ಆನಂತರ ಜಯಸಿಂಹನ ಗೆಳೆತನ ಆಗುತ್ತೆ. ಅಲ್ಲಿಂದ ಒಂದು ನಾಟಕದ ಗುಂಪಿನ ಜೊತೆಗೆ ನಾಟಕ ಮಾಡಬೇಕಾದಂತಹ ಸಂದರ್ಭನೂ ಒದಗಿ ಬರುತ್ತೆ. ಅಲ್ಲಿ ರುಕ್ಮಿಣಿಯ ಪಾತ್ರಧಾರಿಯಾಗಿದ್ದ ಚಂದ್ರಿಕೆ ಜೊತೆಗೂ ಇವನ ಒಂದು ಗೆಳೆತನ ಬೆಳೀತಾ ಹೋಗುತ್ತೆ. ಕಥೆಯನ್ನು ಮುಂದುವರಿಸೋಣ. ಕೃಷ್ಣ ಮಂದಿರದ ಪಾರುಪತ್ಯಗಾರ ಇದ್ದಂತಹ ಸುಜಯವರ್ಮ ಮತ್ತು ಮಥುರೆಯ ನಗರದ ಶ್ರೇಷ್ಠಿಯಾಗಿದ್ದಂತಹ ಬಲರಾಮ ಶ್ರೇಷ್ಠಿ ಮತ್ತು ಪ್ರಥಮ ಕಾಯಸ್ಥರಾದ ಸಂಕರ್ಷಣ ಗುಪ್ತ ಇವರುಗಳು ಮಾತುಕತೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಚರ್ಚೆ ಆದಮೇಲೆ ನನ್ನನ್ನು ಮೇಲಕ್ಕೆ ಕರೆಸ್ಕೊಂಡ್ರು. ಅಲ್ಲಿ ಜಯಸಿಂಹರ ಹೇಳಿದ್ರು, ಕೃಷ್ಣ ಭಗವಾನನ ಸೇವೆಯಲ್ಲಿ ನೀವು ಇನ್ನಷ್ಟು ಕಾಲ ತೊಡಗಬೇಕು ಅಂತ ಪ್ರೇರಣೆ ಆಗಿದೆ. ಅಷ್ಟಮಿ ರಾತ್ರಿಯಿಂದ ಆರಂಭಿಸಿ ನಾವು 7 ದಿನ ಆಡಿದ್ದ ನಾಟಕ ಎಷ್ಟೊಂದು ಜನಪ್ರಿಯ ಆಗಿದೆ ಅಂದರೆ ನಮ್ಮ ಮಥುರಾ ನಗರಿಯ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ನಾಟಕವನ್ನು ಪುನಃ ಪುನಃ ಆಡಬೇಕು ಅಂತ ಬೇಡಿಕೆ ಬಂದಿದೆ. ಅಹಿಚ್ಛತ್ರ, ಕಾಂಪಿಲ್ಯ, ರೋಹಿತಗಿರಿಗಳಲ್ಲದೆ ಕನ್ಯಾಕುಬ್ಜದಲ್ಲೂ ನಾಟಕ ಆಡಿಸ್ಬೇಕು ಅಂತ ನಮ್ಮ ನಗರದ ಪ್ರಮುಖರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಹಾಗೆಯೇ ನೀವೇ ಪ್ರಧಾನ ಪಾತ್ರವನ್ನು ವಹಿಸಬೇಕು. ನಿಮ್ಮನ್ನು ನೀವು ತೊಡಗಿಸ್ಕೊಂಡು ವೈದಿಕ ಧರ್ಮವನ್ನು ಗಟ್ಟಿ ಮಾಡೋ ಪುಣ್ಯದಲ್ಲಿ ಭಾಗಿಯಾಗಬೇಕು ಅಂದರು. ಈ ಮಾತನ್ನು ಕೇಳಿದ ತಕ್ಷಣ ನನ್ನ ಮನಸ್ಸಲ್ಲಿ ಒಂದು ರೀತಿಯ ಉತ್ಸಾಹ ಉಕ್ಕಿ ಬಂತು. ನಾಟಕ ಮುಗಿದ ನಂತರ ನನ್ನನ್ನು ಆವರಿಸಿದ್ದಂತಹ ಅವನತ ಭಾವ ಕಳೆದು ಹೋಯಿತು. ಮತ್ತೆ ಉತ್ತೇಜನ ಮೂಡಿತು. ಎಷ್ಟು ದಿನ ಅಂತ ಈ ಊರಲ್ಲಿರಲಿ? ಊರು ಬಿಟ್ಟು ಹೊರಟಿದ್ದು ಕಾಶಿಯಲ್ಲಿ ವ್ಯಾಸಂಗ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ನನ್ನನ್ನು ಕಳಿಸಿದಂತಹ ಮಹಾರಾಜನಿಗಾಗಲಿ ಅಥವಾ ನನ್ನ ತಾಯಿಗೆ ಅಥವಾ ಹೆಂಡತಿಗೆ ಆಗಲಿ ನಾನು ಎಲ್ಲಿದ್ದೀನಿ ಅಂತ ಕೂಡ ಗೊತ್ತಿಲ್ವಲ್ಲ ಅಂದೆ. ಆ ಕ್ಷಣ ಯಾಕೋ ಮನಸ್ಸಿನಲ್ಲಿ ಆ ಭಾವನೆ ಬಂತು. ಆಗ ಅಲ್ಲಿ ಶ್ರೇಷ್ಠಿಯವರು ಹೇಳಿದ್ರು, ಅಮರುಕ ಮಹಾರಾಜರಿಗೆ ಪ್ರತಿಹಾರ ಚಕ್ರವರ್ತಿಗಳಿಂದ ಒಂದು ಸಂದೇಶವನ್ನು ಕಳಿಸೋಣ. ಬೇಕಾದರೆ ನಿಮ್ಮ ಕುಟುಂಬವನ್ನು ಇಲ್ಲಿಗೆ ಕರೆಸೋ ವ್ಯವಸ್ಥೆಯನ್ನು ಮಾಡೋಣ. ಇಷ್ಟು ಕಡೆಗಳಲ್ಲಿ ನಾಟಕ ಆಡಿ ಮುಗಿಸ್ಬೇಕು ಅಂದರೆ ಹೆಚ್ಚು ಅಂದರೆ 1 ವರ್ಷವೇ ಆಗಬಹುದು. ನಿಮಗೆ ತಕ್ಕ ಸಂಭಾವನೆಯೂ ಸಿಗುತ್ತೆ ಅಂದರು. ಸಂಭಾವನೆ ನನಗೆ ಮುಖ್ಯ ಅಲ್ಲ ಅಂತ ನಾನು ಹೇಳಿದೆ. ಕಲಾವಂತರನ್ನು ಸತ್ಕರಿಸೋದು ಈ ಪ್ರತಿಹಾರ ರಾಜ್ಯದ ಧರ್ಮ. ನೀವು ಬೇಡೋದಿಲ್ಲ ಅಂತಲೂ ನಮಗೆ ಗೊತ್ತು. ಆದ್ದರಿಂದಲೇ ನಮ್ಮ ದಾನಪಾತ್ರೆಯ ಗಾತ್ರನೂ ಹಿಗ್ಗತ್ತೆ ಅಂತ ಅವರಂದರು. ಪ್ರಮುಖರೆಲ್ಲ ಹೋದರು. ಉಳ್ಕೊಂಡಿದ್ದು ನಾನು ಮತ್ತು ಜಯಸಿಂಹ ಮಾತ್ರ. ಭಟ್ರೆ, ನಾಳೆ ಬರಬೇಡ ಅಂತ ಹೇಳಿಬಿಟ್ಟು ನಾಪಿತನಿಗೆ ಹೇಳಿ ಕಳಿಸ್ಬಿಡಬೇಕು. ಅಥವಾ ಬಂದರೆ ಬರಲಿ ಬಿಡಿ, ಉದ್ದ ಕೂದಲಿಗೆ ಒಂದು ಸುಂದರ ಆಕಾರ ಕೊಟ್ಟು ಕೃಷ್ಣ ಭಗವಾನನ ಕೂದಲಿನ ಶೈಲಿಯಲ್ಲಿ ಕತ್ತರಿಸು ಅಂತ ಹೇಳೋಣ ಅಂತ ಅವರಂದರು. ನಾನು ತರ್ಕದ ಪ್ರಶ್ನೆ ಹಾಕಿದೆ. ಕೃಷ್ಣ ಭಗವಾನನ ಕೂದಲಿನ ಮೂಲ ಶೈಲಿ ಹೇಗಿತ್ತು ಅಂತ ಯಾರಿಗೆ ಗೊತ್ತು ಅಂದೆ. ಅವರಂದರು, ನಮ್ಮ ನಾಪಿತನಿಗೆ ಗೊತ್ತು. ಅವನಿಗೆ ಅನುಮಾನ ಬಂದರೆ ಸೂತ್ರಧಾರ ಆನಂದ ದತ್ತರು ಅವನಿಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿದ್ರು. ಅದೇ ದಿನ ಸಂಜೆ ಚಂದ್ರಿಕೆ ಮನೆಗೆ ನಾನು ಹೋದೆ. ಅದಕ್ಕೆ ಮೊದಲು ಅವಳ ಮನೆಯನ್ನು ಹೊರಗಿಂದ ಮಾತ್ರ ನೋಡಿದ್ದೆ. ಯಾರೋ ತೋರಿಸಿದ್ರು. ಗಾಯಕಿ ಚಂದ್ರಿಕಾಳ ಮನೆ ಅದು ಅಂತೇಳಿ ಹೇಳಿದ್ರು. ನದಿಯ ಅದರ ಪಕ್ಕದ ಬೀದಿಯಲ್ಲಿ ನಗರ ಕೇಂದ್ರದ ವಲಯದಿಂದ ಆಚೆಗೆ ಒಂದು ಉಪ್ಪರಿಗೆಯ ಮನೆ ಅದು. ಅದನ್ನು ಸೌಧ ಅನ್ನೋ ಹಾಗೂ ಇರಲಿಲ್ಲ. ಉಪ್ಪರಿಗೆ ಮೇಲೆ ಕೂತ್ಕೊಂಡ್ರೆ ಯಾವ ತಡೆನೂ ಇಲ್ಲದೆ ನದಿ ಕಾಣುವಂತಹ ಜಾಗ ಅದು. ಅವಳ ಎದುರಿನ ಯಾವ ಮನೆಗಳಿಗೂ ಉಪ್ಪರಿಗೆ ಇರಲಿಲ್ಲ. ಶುಭ್ರವಾಗಿ ತೊಳೆದ ಗಾರೆ ಮೆಟ್ಟಿಲು ಜಗಲಿಗಳಿದ್ವು. ಚಿತ್ತಾರದ ಮರದ ಬಾಗಿಲುಗಳಿದ್ವು. ಮನೆಯನ್ನು ಸುತ್ತುವರೆದ ಕಿರು ಉದ್ಯಾನದಲ್ಲಿ ಸಮೃದ್ಧವಾಗಿ ಬೆಳೆದಂತಹ ತುಳಸಿ ಗಿಡಗಳಿದ್ವು. ಅವಳ ಮನೆ ಸಮೀಪಿಸ್ತಿರುವಾಗಲೇ ತುಳಸಿಯ ಘಾಟ ಪರಿಮಳ ಮೂಗನ್ನ ತುಂಬಿಕೊಳ್ತು. ಬಾಗಿಲ ಹತ್ರ ಹೋದ್ಮೇಲಂತೂ ಬೇರೆ ಯಾವ ವಾಸನೆಯನ್ನು ತೆಗೆದುಕೊಳ್ಳೋಕೆ ಶಕ್ತಿನೇ ಇರೋ ಹಾಗೆ ಬರೀ ತುಳಸಿ ವಾಸನೆ ತುಂಬಿ ಹೋಗಿತ್ತು. ಆ ಸುವಾಸನೆಯನ್ನೇ 10 ಸಲ ಹೇಳ್ಕೊಂಡೆ. ಆನಂತರ ಕದ ತಟ್ಟಿದೆ. ಬಾಗಿಲು ಅಂದೆ. ಸ್ವಲ್ಪ ಹೊತ್ತಲ್ಲಿ ಬಾಗಿಲು ತೆರೆಯಿತು. ಸುಮಾರು 40 ವರ್ಷ ವಯಸ್ಸಿನ ಒಬ್ಬ ಸೇವಕಿ ಬಾಗಿಲು ತೆಗೆದ್ಲು. ಯಾರು ಅಂದ್ಲು. ಆದರೆ 2 ಕ್ಷಣದಲ್ಲಿ ನನ್ನ ಗುರುತು ಹತ್ತಿತು. ಓ, ನೀವು ಕೃಷ್ಣ ಭಗವಾನರು. 7 ದಿನವೂ ನಾನು ನೋಡಿದ್ದೀನಿ ಅಂತ ಹೇಳಿಬಿಟ್ಟು ಕೂತ್ಕೊಂಡು ಬಾಗಿ ತನ್ನ ತಲೆಯನ್ನು ನನ್ನ ಪಾದಗಳಿಗೆ ಸ್ಪರ್ಶಿಸ್ಬಿಟ್ಲು. ನನಗೆ ಒಂದು ರೀತಿಯ ಮುಜುಗರ ಆಯಿತು.
ನಾಗಭಟ್ಟ ಪಂಡಿತ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿದ್ದರೆ ಮುಜುಗರ ಇಲ್ಲದೆ ಆಕೆಗೆ ಆಶೀರ್ವಾದ ಮಂತ್ರ ಹೇಳ್ತಿದ್ದೆ. ಆದರೆ ಈಕೆ ನನ್ನನ್ನು ಕೃಷ್ಣ ಭಗವಾನ ಅಂತ ಭಾವಿಸಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ನಾಟಕದಲ್ಲಿ ಕೃಷ್ಣ ಹೇಳುವಂತಹ ಆಶೀರ್ವಚನವನ್ನು ಹೇಳಿದ್ರೆ ಸನ್ನಿವೇಶ ಸಂಕರ ಆಗತ್ತೆ. ಏನು ತೋಚದೆ ಸುಮ್ಮನೆ ನಿಂತ್ಕೊಂಡೆ. ಮೇಲೆದ್ದು ನಿಂತ ಆಕೆ ನನ್ನನ್ನು ಒಳಗೆ ಕರ್ಕೊಂಡು ಹೋದ್ಲು. ಸ್ವಲ್ಪ ಎತ್ತರವಾದ ಪಲ್ಲಂಗಾಸನದ ಮೇಲೆ ಕೂಡಿಸಿದ್ಲು. ಒಡತಿ ಧ್ಯಾನ ಮಾಡ್ತಾ ಇದ್ದಾರೆ. ಆರಂಭಿಸಿ ಎಷ್ಟೋ ಹೊತ್ತಾಯಿತು. ಇನ್ನೇನು ಬರಬಹುದು. ಕುಡಿಲಿಕ್ಕೆ ಪಾನಕ ಕೊಡ್ಲಾ, ಹಾಲು ಕೊಡ್ಲಾ, ಅಥವಾ ಈ ಮಧ್ಯಾಹ್ನ ತಾನೇ ಕಳೆದು ಮಡಿಕೆಯಲ್ಲಿಟ್ಟಿರೋ ತಣ್ಣನೆ ಮಜ್ಜಿಗೆ ಇದೆ, ಅದು ಕೊಡ್ಲಾ ಅಂದ್ಲು. ನಾನು ಮಜ್ಜಿಗೆ ಕುಡಿದಕ್ಕೆ ಒಪ್ಕೊಂಡೆ. ಮಜ್ಜಿಗೆ ಕುಡಿತಿರ್ಬೇಕಾದ್ರೆ ಆಕೆ ನನ್ನಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನವಿಲು ಗೊರೆಗಳನ್ನು ಜೋಡಿಸಿ ಕಟ್ಟಿದ ಬೀಸಣಿಗೆಯಿಂದ ಗಾಳಿ ಹಾಕಕ್ಕೆ ಪ್ರಾರಂಭ ಮಾಡಿದ್ಲು. ಈ ಚಂದ್ರಿಕೆ ಗಾಯಕಿ ಅನ್ನೋದು ನನಗೆ ಗೊತ್ತಿತ್ತು. ಇಡೀ ಮಥುರಾ ನಗರಿಗೆ ಅದೆಲ್ಲ ಗೊತ್ತು. ಈಕೆ ಗಣಿಕೆನೂ ಹೌದು ಅಂತ ನಾನು ಊಹಿಸಿದ್ದೆ. ಈ ನಗರದ ಶ್ರೀಮಂತರುಗಳು ಇಲ್ಲಿಗೆ ಬಂದು ಕೂತ್ಕೊಂಡು ಇವಳ ಭಾವತೀವ್ರ ಗಾಯನವನ್ನು ಕೇಳಿ ಹೋಗ್ತಾರೆ ಅನ್ನೋದು ನಾನು ಕೇಳಿದ್ದೆ. ಈಗ ನಾನು ಕೂತಿರೋ ಈ ಅಲಂಕೃತವಾದಂತಹ ದೊಡ್ಡ ಅಂಗಳದಲ್ಲಿ ಮೃದಂಗ, ವೀಣೆ, ಕೊಳಲು, ಕಂಚಿನ ತಾಳ ಮೊದಲಾದ ವಾದ್ಯಗಳು ಇದ್ವು. ಅವಳ ವ್ಯಕ್ತಿತ್ವದಲ್ಲೇ ಒಂದು ರೀತಿಯ ಭಾವಪ್ರಕಾಶ ಇತ್ತು. ಆದರೆ ಅವಳು ಕಟ್ಟುನಿಟ್ಟಿನಿಂದ ಧ್ಯಾನ ಮಾಡ್ತಾಳೆ ಅಂತ ಊಹಿಸ್ಕೊಳ್ಳೋಕ್ಕೂ ನನಗೆ ಬೇರೆ ಕಾರಣಗಳೇ ಇರಲಿಲ್ಲ. ಒಡತಿ ಪ್ರತಿದಿನ ಧ್ಯಾನ ಮಾಡ್ತಾರಾ ಅಂತ ನಾನು ಕೇಳಿದೆ. ದಾಸಿ ಹೇಳಿದ್ಲು, ಹೌದು, ಹಗಲು ಹೊತ್ತು ಸಮಯ ಸಿಕ್ತಿದ್ರೆ ರಾತ್ರಿ ಬಹಳ ಹೊತ್ತಿನವರೆಗೂ ಮಾಡ್ತಾರೆ, ಆನಂತರ ಮಲಗ್ತಾರೆ ಅಂತ ಹೇಳಿದ್ಲು. ನನಗೆ ಆಕೆ ಗಾಳಿ ಹಾಕ್ತಾ ಇದ್ರೂ ಕೂಡ ಆಕೆ ಗಮನ ಎಲ್ಲ ಒಳಗಿನ ಕೋಣೆ ಕಡೆಗೆ ಇತ್ತು ಅಂತ ಅವಳ ಮುಖವನ್ನು ನೋಡಿ ನಾನು ಅರ್ಥ ಮಾಡಿಕೊಂಡೆ. ತುಸು ಹೊತ್ತಾದ ನಂತರ ನಡೆದು ಬಂದು ಮೈ ಶಾಖ ಬೆವರುಗಳು ಆರಿವೆ, ಇನ್ನು ಬೀಸಣಿಗೆ ಅಗತ್ಯ ಇಲ್ಲ ಅಂತ ನಾನಂದೆ. ಅವಳು ಒಳಗಡೆ ಹೋದ್ಲು. ಇನ್ನಷ್ಟು ಹೊತ್ತಾದ ನಂತರ ಒಳಗಡೆ ಇಬ್ಬರು ಮೆಲುಧ್ವನಿಯಲ್ಲಿ ಮಾತನಾಡೋದು ಕೇಳಿಸ್ತು. ಬಹುಶಃ ಧ್ಯಾನ ಮುಗಿದಿರಬಹುದು ಅಂತ ಅಂದ್ಕೊಂಡೆ. ಅಥವಾ ಮನೇಲಿ ಬೇರೆ ಇನ್ನಾರಾದರೂ ಇದ್ರೂ ಅವ್ರ ಧ್ವನಿ ಇರಬಹುದಾ ಅನ್ನೋ ಒಂದು ಅನುಮಾನನೂ ಬಂತು. ಸ್ವಲ್ಪ ಹೊತ್ತಲ್ಲೇನೆ ರೇಷ್ಮೆ ವಸ್ತ್ರದ ನೂರು ನೂರು ಸದ್ದು ಕೇಳಿಸ್ತು. ನಾನು ಆ ಕಡೆ ತಿರುಕೊಳ್ಳೋಷ್ಟರಲ್ಲಿ ಚಂದ್ರಿಕೆ ನನ್ನ ಕಡೆಗೆ ಬರ್ತಾ ಇದ್ಲು. ನವಿಲುಗರಿಯ ಬಣ್ಣದ ರೇಷ್ಮೆ ಸೀರೆ ಉಟ್ಕೊಂಡು ಅದೇ ಬಣ್ಣದ ಕಂಚು ಕದರ್ಸಿದ್ಲು. ಕೆನ್ನೆಗೆ ಕೆಂಪು, ಕಣ್ಣಿಗೆ ಕಾಡಿಗೆ ಹಚ್ಚಿ ಹುಬ್ಬುಗಳನ್ನು ತೀಡ್ಕೊಂಡಿದ್ಲು. ತಲೆಯ ಹೆರಳನ್ನು ಎತ್ತಿ ಕಟ್ಟಿದ್ಲು. ತನ್ನ 2 ಕೈಗಳಿಂದಲೂ ಒಂದು ತುಳಸಿ ಹಾರವನ್ನು ಹಿಡ್ಕೊಂಡು ಬರ್ತಾ ಇದ್ಲು. ಇದೇ ವೇಷದಲ್ಲಿ ಕೂತು ಧ್ಯಾನ ಮಾಡ್ತಿದ್ಲಾ ಅಥವಾ ಧ್ಯಾನ ಮುಗಿಸಿದ ನಂತರ ಈ ವೇಷವನ್ನು ಧರಿಸಿದ್ಲಾ ಅಂತ ನಾನು ಗಲಿಬಿಲಿಗೊಳ್ಳುವಾಗ ಹತ್ರ ಬಂದ್ಲು. ಸ್ವಾಗತ ಅಂತ ಹೇಳಿಬಿಟ್ಟು ಕೈಯಲ್ಲಿದ್ದ ತುಳಸಿ ಹಾರವನ್ನು ನನ್ನ ಕೊರಳಿಗೆ ಹಾಕಿದ್ಲು. ಪುಷ್ಟವಾಗಿ ನಡುವೆ ಕೆಂಪು ಗಣಗಲೆ ಹೂವುಗಳ ದಂಡೆಗಳನ್ನು ಕೊಟ್ಟು ಕಟ್ಟಿದ್ದ ಆ ಹಾರವನ್ನು ಇಷ್ಟು ಬೇಗ ಆತುರದಲ್ಲಿ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತು. ಪದ್ಮಾಸನದಲ್ಲಿ ಕೂತಿದ್ದ ನಾನು ಕಾಲುಗಳನ್ನು ಬಿಚ್ಚಿ ಎದ್ದು ನಿಲ್ಲಕ್ಕೆ ಅಂತ ಹೋದೆ. ನನ್ನ 2 ಭುಜಗಳ ಮೇಲೆ ತನ್ನ ಕೈಗಳನ್ನಿಟ್ಟು ಅಮುಗ್ತ ಆಸೀನರಾಗಿ, ಎದ್ದು ನಿಲ್ಲೋ ಉಪಚಾರ ನೀವು ಮಾಡಬಾರದು. ಹಾರ ಯಾವಾಗ ಕಟ್ಟಿದ್ದು ಅನ್ನೋ ಅನುಮಾನ ನಿಮ್ಮ ಮನಸ್ಸಲ್ಲಿದೆ ಅಲ್ವಾ? ನೀವು ಇವತ್ತು ಸಂಜೆ ಬಂದೇ ಬರ್ತೀರಿ ಅಂತ ನನಗನ್ನಿಸ್ತಿತ್ತು. ಮಧ್ಯಾಹ್ನವೇ ಕೂತು ನಾನೇ ಕಟ್ಟಿದೆ. ಬಹುತೇಕ ನನಗೆ ಅನ್ನಿಸಿದ ಹಾಗೆ ಆಗತ್ತೆ. ಒಮ್ಮೊಮ್ಮೆ ತಪ್ಪೋದು ಉಂಟು ಅಂತ ಹೇಳ್ತಾ ಆಕೆ ನನ್ನ ಎದುರುಗಡೆ ಇದ್ದ ಪಲ್ಲಂಗದ ಎದುರಿಗೆ ಒಂದು ಎತ್ತರವಾದ ಮಣೆ ಹಾಕ್ಕೊಂಡು ಕೂತ್ಕೊಂಡ್ಲು. ನಾಟಕವನ್ನು ಮತ್ತೆ ಮತ್ತೆ ಆಡಬೇಕು ಅಂತ ತೀರ್ಮಾನ ಆಗಿದೆ ಅಲ್ವಾ ಅಂದ್ಲು. ಜಯಸಿಂಹರು ಯಾರನ್ನಾದರೂ ಕಳಿಸಿ ತಿಳಿಸಿದ್ರಾ ಅಥವಾ ವಾಸುದೇವ ಶರ್ಮರು ಅಥವಾ ಆನಂದ ದತ್ತರು ಈ ಕಡೆ ಬಂದಿದ್ರಾ ಅಂತ ನಾನು ಕೇಳಿದೆ. ಅಂದರೆ ತೀರ್ಮಾನ ಆಗಿದೆ ಅಂತ ಅರ್ಥ ಅಂತ ಆಕೆ ಅಂದ್ಲು. ಅವರಲ್ಲಿ ಯಾರಾದರೂ ಸ್ವಯಂ ಹೇಳಿದ ಮೇಲೆ ಅರ್ಥಾನುಮಾನದ ಅಗತ್ಯ ಏನಿದೆ ಅಂತ ನಾನಂದೆ. ಹಾಗೂ ಅನ್ಬಹುದು ಅಂತ ಹೇಳಿಬಿಟ್ಟು ಆಕೆ ತನ್ನ ದೃಷ್ಟಿಯನ್ನು ಹಿಂತೆಗೆದುಕೊಂಡ್ಲು. ಸ್ವಲ್ಪ ಹೊತ್ತು ತನ್ನೊಳಗೆ ಏನೋ ಮತಿಸಿದ ನಂತರ ತನ್ನ ಕಣ್ಣುಗಳಿಂದ ನನ್ನ ಮೇಲೆ ಹಿತವಾದ ಮಂದ ಪ್ರಕಾಶವನ್ನು ಸುಸ್ತಾ ಹೇಳಿದ್ಲು. ಈ ಅಂಶವನ್ನು ನಾನು ಯಾರಿಗೂ ಹೇಳಿಲ್ಲ. ಧ್ಯಾನ ಮಾಡುವಾಗ ಯಾವುದಾದ್ರೂ ವಿಚಾರ ಮನಸ್ಸಲ್ಲಿ ಬಿಡದೆ ಕಾಣಿಸ್ಕೊಂಡ್ರೆ ಅದು ಎಲ್ಲೋ ನಡೆದಿರೋಂತಹ ಸಂಗತಿಯ ಬೋಧೆ ಆಗಿರುತ್ತೆ. ಇತ್ತೀಚೆಗೆ ಕಾಣಿಸ್ಕೊಂಡಿರೋ ಅನುಭವ ಇದು. ಬೇರೆ ಯಾರಿಗೂ ನೀವು ಇದನ್ನು ಹೇಳಬೇಡಿ. ಈಗ ಧ್ಯಾನ ಮಾಡುವಾಗ ನಾವು ಕೃಷ್ಣ ಕಥೆಯ ನಾಟಕವನ್ನು ಪದೇ ಪದೇ ಬೇರೆ ಬೇರೆ ಊರುಗಳಲ್ಲಿ ಆಡ್ತಾ ಇರೋ ಹಾಗೆ ನನಗನ್ನಿಸ್ತು. ನೀವು
ಕೃಷ್ಣ ಪಾತ್ರಧಾರಿ, ನಾನು ರುಕ್ಮಿಣಿ ಪಾತ್ರಧಾರಿಣಿ. ಅದರ ಜೊತೆಗೆ ನನಗೆ ಇನ್ನೂ ಒಂದು ಪಾತ್ರ ಇತ್ತು. ಈಗ ಬರೆದಿರುವಂತಹ ಈ ನಾಟಕ ರೂಪದಲ್ಲಿ ಇಲ್ಲದೆ ಇರೋದದು. ಅಂದರೆ ಮನಸ್ಸಿನ ಮೇಲೆ ದಾಳಿ ಮಾಡೋಷ್ಟು ನೃತ್ಯ, ಮೋಹಗೊಳಿಸುವಷ್ಟು ಗೀತೆಗಳ ಜೊತೆಗೆ ಹದಿಹರಿಯದ ಕೃಷ್ಣನ ಜೊತೆಗೆ ಬೃಂದಾವನದ ಬೆಳದಿಂಗಳಲ್ಲಿ ವಿಹರಿಸುವಂತಹ ಪಾತ್ರ ಅಂತ ಆಕೆ ಅಂದ್ಲು. ಇಲ್ಲ, ಈ ಸೇರ್ಪಡೆಯನ್ನು ನನಗೆ ಯಾರೂ ಹೇಳಿಲ್ಲ ಅಂತ ನಾನಂದೆ. ಆಕೆ ಹೇಳಿದ್ಲು, ನನ್ನ ಅಂತರ್ಬೋಧೆಯ ಸತ್ಯಾಸತ್ಯತೆಯನ್ನು ಪರೀಕ್ಷೆ ಮಾಡೋಕ್ಕೆ ಇದು ಒಂದು ಅವಕಾಶ. ನಾನು ಹೀಗೆ ಹೇಳಿರೋದನ್ನು ನೀವು ಯಾರಿಗೂ ಹೇಳಬೇಡಿ. ಶರ್ಮರು ಅಥವಾ ದತ್ತರು ಮುಂದೆ ನಾಟಕವನ್ನು ಹೇಗೆ ಬೆಳೆಸ್ತಾರೆ ಅಥವಾ ಬದಲಾಯಿಸ್ತಾರೆ ನೋಡೋಣ ಅಂತ ಆಕೆ ಅಂದ್ಲು. ಇವಳ ಮನಸ್ಸಿನ ಶಕ್ತಿಯಿಂದ ನಾನು ಚಕಿತನಾದೆ. ಇದು ಎಲ್ಲಿ ಯಾವಾಗ ಸಿದ್ಧಿ ಆಯಿತು ನಿಮಗೆ ಅಂತ ನಾನು ಕೇಳಿದೆ. ಆಕೆ ಅಂದ್ಲು, ಧ್ಯಾನದಲ್ಲಿ ಪ್ರಗತಿ ಆಗ್ತಾ ಆಗ್ತಾ ಇಂಥವೆಲ್ಲ ತಮಗೆ ತಾವೇ ಉಂಟಾಗುವಂತಹ ಸಿದ್ಧಿಗಳು. ಅವಕ್ಕೋಸ್ಕರ ನಾವು ಧ್ಯಾನ ಮಾಡಬಾರ್ದು, ಹಾಗೆ ಹಾತೊರಿಲೂಬಾರ್ದು ಅಂತ ಅಂದ್ಲು. ಈ ಧ್ಯಾನದ ವಿಷಯ ನನಗೆ ಹೆಚ್ಚಾಗಿ ತಿಳಿದಿರಲಿಲ್ಲ, ಹಾಗಾಗಿ ಹೆಚ್ಚು ವಿವರಗಳನ್ನು ನಾನು ಕೇಳಲಿಲ್ಲ. ಅವಳು ಮಾತು ಬದಲಾಯಿಸಿದ್ಲು. ನೀವು ಎಷ್ಟು ಪ್ರಸಿದ್ಧರಾಗಿದ್ದೀರಾ ಅಂದರೆ, ಸಾಕ್ಷಾತ್ ಕೃಷ್ಣ ಭಗವಾನನೇ ನಿಮ್ಮ ರೂಪದಲ್ಲಿ ಪುನರುತ್ತರಿಸಿದ್ದಾನೆ ಅಂತೇಳ್ಬಿಟ್ಟು ಎಷ್ಟೋ ಜನ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನು ಚಾರುಮತಿಯಂತೂ ನಿಮಗೆ ಒಂದಿನ ಅಡುಗೆ ಮಾಡಿ ಬಡಿಸಿದ್ರೆ ತನ್ನ ಜನ್ಮ ಸಾರ್ಥಕ ಆಗತ್ತೆ ಅಂತ ಈಗ ತಾನೇ ಒಳಗಡೆ ನನ್ನ ಕೈಲಿ ಹೇಳಿದ್ಲು. ಈ ರಾತ್ರಿನೇ ನೀನು ಅಡುಗೆ ಮಾಡು, ನಾನು ಬಡಿಸ್ತೀನಿ, ಸಾರ್ಥಕತೆಯ ಅರ್ಧ ಭಾಗ ನನಗೂ ಬರಲಿ ಅಂತ ನಾನು ಹೇಳಿದೆ. ಅವಳು ಈಗಾಗಲೇ ಅಡುಗೆ ಮನೆಗೆ ಸೇರಿದ್ದಾಳೆ ಅಂತ ಅಂದ್ಲು. ನಾನಂದೆ, ಜಯಸಿಂಹರು ನನ್ನ ಪ್ರತೀಕ್ಷೆಯಲ್ಲಿರ್ತಾರೆ, ಇನ್ನೊಂದು ದಿನ ನಿಮಗೆ ಮೊದಲೇ ತಿಳಿಸಿ ಬರ್ತೀನಿ, ಸಾಕಷ್ಟು ಹಸು ಮಾಡ್ಕೊಂಡು ಬರ್ತೀನಿ ಅಂತ ಅವ್ರಿಗೆ ಹೇಳಿ. ಮಾಡಿದ ಅಡುಗೆ ವ್ಯರ್ಥ ಆಗಬಾರ್ದು ಅಂತ ನಾನಂದೆ. ಅವಳು ಸೇವಿಕೆಯನ್ನು ಕೂಗಿದ್ಲು, ಈ ಮಾತನ್ನು ಹೇಳಿದ್ಲು. ಆಕೆ ಮುಖ ಸಪ್ಪಗಾಯಿತು. ಇಲ್ಲಮ್ಮ, ನಾನು ಖಂಡಿತ ಬರ್ತೀನಿ, ಮಧ್ಯಾಹ್ನದ ಊಟಕ್ಕೆ ಬರ್ತೀನಿ, ಪುಷ್ಕಳ ಭೋಜನ ಮಾಡಬಹುದು ಅಂತ ನಾನು ಆಶ್ವಾಸನೆ ಕೊಟ್ಟ ಮೇಲೆ ಆಕೆ ಮುಖದಲ್ಲಿ ನೆಮ್ಮದಿ ಕಾಣಿಸ್ತು. ಆಕೆ ಒಳಗೆ ನಡೆದ್ಲು. ಆ ನಂತರ ಚಂದ್ರಿಕೆ ಕೇಳಿದ್ಲು, 4 ತಿಂಗಳು ಜೊತೆಯಲ್ಲಿ ಅಭ್ಯಾಸ ಮಾಡಿದ್ದೀವಿ, ಒಂದು ದಿನವೂ ನೀವು ನನ್ನ ಹತ್ರ ಕೂತ್ಕೊಂಡು ಆತ್ಮೀಯವಾಗಿ ಕಷ್ಟ ಸುಖ ಕೇಳಿಲ್ಲ ಅಥವಾ ಮಾತು ಆಡಿಲ್ಲ. ನಿಮ್ಮ ದೇಶ ಊರು ಯಾವುವು, ಮಥುರೆಗೆ ಯಾವಾಗ ಬಂದ್ರಿ, ಹೇಗೆ ಬಂದ್ರಿ ಅನ್ನೋದನ್ನ ಹೇಳಿಲ್ಲ ಅಂತ ಅಂದ್ಲು. ಈಕೆ ಜೊತೆಗೆ ನಿಜ ಸಂಗತಿಯನ್ನು ಹೇಳಿಬಿಡಬೇಕು ಅಂತ ನನಗನ್ನಿಸ್ತು. ಆದರೆ ಅದನ್ನು ಹೇಳಿದ್ರೆ ಇವನು ನಮ್ಮೆಲ್ಲರ ಜೊತೆಗೂ ಸುಳ್ಳು ಹೇಳಿದ್ದಾನೆ ಅಂತ ಹೇಳಿಬಿಟ್ಟು ಉಳಿದವರೆಲ್ಲ ನನ್ನನ್ನು ಸಂಶಯದಿಂದ ನೋಡ್ತಾರೆ. ವಿಶ್ವಾಸ ಅನ್ನೋದು ಉಳಿಯೋದಿಲ್ಲ. ಜೊತೆಗೆ ಯಾವುದೋ ಗೂಢಚರ್ಯವನು ಇರಬಹುದು ಅನ್ನೋ ಸಂಶಯ ಬಂದರೆ ಕಾರಾಗೃಹಕ್ಕೆ ನೂಕಬಹುದು, ವಿಚಾರಣೆಗೂ ಒಳಪಡಿಸಬಹುದು ಅನ್ನೋ ಒಂದು ಎಚ್ಚರಿಕೆ ನನ್ನ ಮನಸ್ಸಲ್ಲಿ ಮೂಡಿತು. ಹಾಗಾಗಿ ಎಲ್ಲರಿಗೂ ಹೇಳಿದ ಉತ್ತರವನ್ನು ಅವಳಿಗೂ ಹೇಳಿದೆ. ಕಾಶಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದೆ ಅಂತ ಹೇಳಿಬಿಟ್ಟು. ಆಕೆ ಅಂದ್ಲು, ಕಾಶಿಯಲ್ಲಿ ತರ್ಕದ ಪುಸ್ತಕಗಳನ್ನು ಓದೋಕ್ಕಿಂತ ನಾಟಕದಲ್ಲಿ ಪಾತ್ರ ಮಾಡೋದು ಹೆಚ್ಚು ಸಾರ್ಥಕ ಅಂದ್ಲು. ಹೇಗೆ ಹಾಗಂತೀರಾ ಅಂತ ನಾನಂದೆ. ಆಕೆ ಹೇಳಿದ್ಲು, ಹೇಗೆ ಅಂದರೆ ಇದರಲ್ಲಿ ರಸ ಇದೆ, ನೀವು ರಸವನ್ನು ಅನುಭವಿಸಬಹುದು, ಇತರರಲ್ಲಿ ಸ್ರವಿಸಿ ಉಕ್ಕಿಸಬಹುದು. ಮಹಾ ತರ್ಕಶಾಸ್ತ್ರಿಯಾಗಿದ್ದರೆ ನಮ್ಮ ಚಾರುಮತಿ ನಿಮಗೆ ಅಡುಗೆ ಮಾಡಿ ಬಡಿಸಿದ್ರೆ ಜನ್ಮ ಸಾರ್ಥಕ ಅಂತ ಅಂತಿದ್ಲ. ಹಾಗೆ ನಾನು ಕೂಡ ನಿಮ್ಮನ್ನು ಆತ್ಮೀಯರು ಅಂತ ಭಾವಿಸ್ತಿದ್ನ ಅಂದ್ಲು. ಆದರೆ ನೀವು ಅಂತ ನಾನೇನೋ ಹೇಳಕ್ಕೆ ಹೊರಟೆ. ಆಕೆ ನನ್ನ ಮಾತನ್ನು ತಡೆದ್ಲು. ನೋಡಿ, ನೀವು ಗೀವು ಅನ್ನೋದನ್ನು ಬಿಟ್ಟು ಬಿಡಬೇಕು. ನಾನು ನಿನ್ನನ್ನು ನೀನು ಅಂತೀನಿ, ನನ್ನನ್ನು ನೀವು ನೀನು ಅಂತ ಕರಿಬೇಕು. ನಿಕಟ ಏಕವಚನದಲ್ಲೇ ಕರಿಬೇಕು. ಬೇರೆಯವರು ಎದುರಿಗೆ ಹಾಕಿ ಕರೆಯೋದು ಇಬ್ಬರಿಗೂ ಮುಜುಗರ ಆಗತ್ತೆ ಅಂತ ನನಗೆ ಗೊತ್ತು. ನಾವಿಬ್ಬರೇ ಇದ್ದಾಗಂತೂ ನೀವು ತಾವು ಅಂತ ಕರೆದ್ರೆ ಏನಾಗುತ್ತೆ ಗೊತ್ತಾ ಅಂತ ಹೇಳಿಬಿಟ್ಟು ತನ್ನ ಬಲಗೈ ಎತ್ತಿ ಬಾಗಿ ನನ್ನ ಕೆನ್ನೆಗೊಂದು ಹುಸಿಪೆಟ್ಟು ಹಾಕಿ ಜೋರಾಗಿ ನಕ್ಕಳು. ಆ ಲಘು ಪೆಟ್ಟಿನಿಂದ ಅವಳ ಕೈ 100 ವಾಕ್ಯದಲ್ಲಿ ವ್ಯಕ್ತಪಡಿಸಲಾರದಂತಹ ನಿಕಟ ಭಾವವನ್ನು ಸೂಸಿದ ಹಾಗೆ ನನಗೆ ಅನ್ನಿಸ್ತು. ಅವಳ ತೋಳಿನ ಆಕಾರವೇ ಒಂದು ತಾನದ ಬಳುಕಿನ ಹಾಗೆ ನನಗೆ ಕಾಣಿಸ್ತು. ಸಿಟ್ಟು ಬಂತ ಅಂತ ಕಣ್ಣಲ್ಲಿ ಮಾರ್ಧವ ಸ್ನೇಹವನ್ನು ಜಿನುಗಿಸ್ತಾ ಆಕೆ ಕೇಳಿದ್ಲು. ಹಿಂತಿರುಗಿ ಕೆನ್ನೆಗೆ ಹೊಡಗಬೇಕು ಅನ್ನಿಸ್ತು ಅಂತ ನಾನಂದೆ. ಯಾವುದನ್ನು ಬಾಯಲ್ಲಿ ಹೇಳಿದ್ರೆ ಅದು ವಾಚ್ಯವಾಗುತ್ತೆ. ನಿರೀಕ್ಷಿಸೋಕ್ಕೆ ಮೊದಲೇ, ನಿನಗೆ ಕೂಡ ಅರ್ಥ ಆಗೋಕ್ಕೆ ಮೊದಲೇ ಪಟ್ ಅಂತ ಹೊಡೆದು ಬಿಟ್ಟಿದ್ರೆ ಕಾವ್ಯ ಆಗ್ತಿತ್ತು. ಈಗ ಹೊಡೆದ್ರೆ
ಅದು ಕೃತಕ ಆಗತ್ತೆ ಅಂತ ಆಕೆ ಮತ್ತೆ ನಗ್ತಾ ಹೇಳಿದ್ಲು. ಸಂಜೆ ನಾನು ಚಂದ್ರಿಕೆ ಮನೆಗೆ ಹೋಗಿದ್ದೆ ಅಂತ ಜಯಸಿಂಹರ ಹತ್ರ ಹೇಳಿದೆ. ಅವರು ಹುಬ್ಬ ಹಾರಿಸಿದ್ರು. ಆ ಅದೃಷ್ಟ ದೇವತೆ ಒಲದ್ಲಾ ಅಂತ ಕೇಳಿದ್ರು. ನಾನು ಯಾವ ಉತ್ತರವನ್ನು ಕೊಡಲಿಲ್ಲ. ಬೇರೆಯವರಿಗೆ ತಿಳಿಸಲಾರದ ಅಥವಾ ತಿಳಿಸಬಾರದ ಅಥವಾ ಅತ್ಯಂತ ಆಪ್ತ ಭಾವನೆ ಪರಸ್ಪರ ನಮ್ಮಿಬ್ಬರಲ್ಲಿ ಇದೆ ಅಂತ ನನಗನ್ನಿಸ್ತಿತ್ತು. ಶರ್ಮರು ದತ್ತರು ಚರ್ಚಿಸಿ ನಾಟಕಕ್ಕೊಂದು ಮುಖ್ಯ ಘಟನೆಯನ್ನು ಸೇರಿಸೋಕ್ಕೆ ತೀರ್ಮಾನಿಸಿದ್ದಾರೆ. ಅದರ ಸೂಚನೆ ಮೊದಲು ಹುಟ್ಟಿದ್ದೇನೆ ನಮ್ಮಿಂದ. ಹಾಗಾಗಿ ನಮಗೂ ಹಿಗ್ಗಾಗಿದೆ. ಮಥುರೆಗೆ ಹೋಗೋಕ್ಕೆ ಮೊದಲು ಹದಿಹರಿಯದ ಕೃಷ್ಣನಲ್ಲಿ ಒಬ್ಬ ತರುಣಿ ಅನುರಕ್ತಳಾಗ್ತಾಳೆ. ಗಂಡನಿಗೆ ಕಾಣದ ಹಾಗೆ ಕದ್ದು ದೂರದ ಯಮುನಾ ತಟದ ಮರಳಿನ ಮೇಲೆ ಬೆಳದಿಂಗಳಲ್ಲಿ ಅವನನ್ನು ಸಂಧಿಸ್ತಾಳೆ. ಇಬ್ಬರು ಮನದಣಿಯೋ ಹಾಗೆ ನೃತ್ಯ ಮಾಡ್ತಾರೆ. ಅವನು ಮುಗ್ಧ, ಆದರೆ ಅವಳಿಗೆಲ್ಲವೂ ಗೊತ್ತಿರುತ್ತೆ. ಎಲ್ಲವನ್ನು ಬಯಸುವಂತಹ ಸೆಳೆತನೂ ಇರುತ್ತೆ. ಆದರೆ ಅವನನ್ನು ವಶಪಡಿಸ್ಕೊಳ್ಳೋಕ್ಕೆ ಮೊದಲೇನೆ ಅವನು ಮಥುರೆಗೆ ಬರ್ತಾನೆ, ಕಂಸನನ್ನು ಕೊಲ್ತಾನೆ, ರಾಜ್ಯಾಡಳಿತದಲ್ಲಿ ಮುಳುಗ್ತಾನೆ. ಮತ್ತೆ ಅವರಿಬ್ಬರು ಎಲ್ಲೂ ಸಂಧಿಸೋದಿಲ್ಲ. ಚಿರವಿರಹಿಯಾಗಿ ಅವಳು ಯಮುನೆ ತಟದ ಮರಳಲ್ಲಿ ಬೆಳದಿಂಗಳ ರಾತ್ರಿಗಳಲ್ಲಿ ಹಾಡಿಕೊಂಡು ಸಂಚರಿಸ್ತಾಳೆ. ಇತರ ಗೋಪಿಯರಿಗೂ ಕೂಡ ಅವನಲ್ಲಿ ಸೆಳೆತ ಇದೆ. ಆದರೆ ಅದು ವಾತ್ಸಲ್ಯದ ಸೆಳೆತ. ವಾತ್ಸಲ್ಯದ ಮರ್ಯಾದೆಯನ್ನು ದಾಟಿದ ಭಾವನೆಯನ್ನು ಬೆಳೆಸ್ಕೊಂಡಿದ್ರಿಂದ ಆ ತರುಣಿಗೆ ಈ ಶಿಕ್ಷೆ ಆಗುತ್ತೆ. ಈ ಪಾತ್ರವನ್ನು ಚಂದ್ರಿಕೆ ಮಾಡ್ತಾಳೆ. ಇದಾದ ನಂತರ ಬರೋ ರುಕ್ಮಿಣಿ ಪಾತ್ರವನ್ನು ಕೂಡ ಆಕೆನೆ ಮಾಡ್ತಾಳೆ. ಮಥುರಾ ಪ್ರವೇಶದ ನಂತರ ನಿಮ್ಮ ಪಾತ್ರ ಬರ್ತಿತ್ತು. ಈಗ ಅದಕ್ಕೆ ಮೊದಲೇ ತರುಣಿ ಜೊತೆಗೆ ಆಡೋ ನೃತ್ಯದಿಂದಲೇ ನಿಮ್ಮದು ಆರಂಭ ಆಗತ್ತೆ. ನಿಮಗೆ ನೃತ್ಯಾಭ್ಯಾಸವನ್ನು ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ ಅಂತ ಜಯಸಿಂಹರು ಹೇಳ್ತಾ ಹೋದರು. ನನಗೆ ಆಶ್ಚರ್ಯ ಆಯಿತು. ಧ್ಯಾನದಲ್ಲಿ ಅವಳ ಬೋಧೆಗೆ ಬಂದ ಇದು ಕೂಡ ನಿಜ ಆಯ್ತಲ್ಲ ಅನ್ನಿಸ್ತು. ಅದ್ಭುತ ಅನ್ನೋ ಒಂದು ಉದ್ಗಾರ ನನ್ನ ಬಾಯಿಂದ ಹೊರಬಿತ್ತು. ಅದ್ಭುತವಾಗಲೇ ಇದೆ ನಮ್ಮ ಕಲ್ಪನೆ. ಕೃಷ್ಣನ ಪಾತ್ರದ ರಸವನ್ನು ಇದು ಇನ್ನಷ್ಟು ವಿಸ್ತರಿಸುತ್ತೆ. ಮಡಿವಂತರು ಹುಬ್ಬ ಹಾರಿಸ್ತಾರೆ, ಆದರೆ ಜನಸಾಮಾನ್ಯರು ತಮಗೆ ತಿಳಿದ ಹಾಗೆಯೇ ಕೃಷ್ಣ ಅಂದರೆ ಮಧುರ ಪ್ರೀತಿಯನ್ನು ಬೆಳೆಸ್ಕೊಳ್ತಾರೆ ಅಂತ ಜಯಸಿಂಹರು ಹೇಳಿದ್ರು. ಚಂದ್ರಿಕೆಯ ಈ ಒಂದು ವಿಶೇಷ ಶಕ್ತಿಯನ್ನು ಇವ್ರ ಕೈಲಿ ಹೇಳಬಹುದೋ ಹೇಳಬಾರ್ದು ಅಂತ ನನ್ನ ಮನಸ್ಸು ಒಳಗೆ ತೂಗ್ತು. ಯಾಕೆಂತಂದರೆ ಆಕೆ ಅಲ್ಲಿ ಊಹೆ ಮಾಡಿದ್ದು ಇಲ್ಲಿ ಈಗ ನಿಜ ಆಗ್ತಾ ಇತ್ತು. ನಾನು ಮತ್ತು ಆಕೆ ಇಬ್ಬರು ಅಂತರಂಗದ ಸ್ನೇಹಿತರಾಗಿದ್ದೀವಿ. ಅವಳ ಈ ಶಕ್ತಿಯನ್ನು ಬೇರೆಯವ್ರಿಗೆ ಹೇಳಿದ್ರಳೋ ಇಲ್ವೋ ಗೊತ್ತಿಲ್ಲ. ಹಾಗೆ ಧ್ಯಾನ ಮಾಡೋದನ್ನಾದರೂ ಉಳಿದವ್ರಿಗೆ ಹೇಳಿಲ್ದೇನೂ ಇರಬಹುದಲ್ವಾ. ನಾನು ಯಾಕೆ ಬಡಬಡನೆ ಅಂತ ಮಾತಾಡಬೇಕು ಅಂದ್ಕೊಂಡು ಜಯಸಿಂಹರ ಮಾತನ್ನು ಸುಮ್ಮನೆ ಕೇಳ್ತಾ ಸುಮ್ಮನಾದೆ. ನನ್ನ ಊರು ತಾರಾವತಿಗಿಂತ ಮಥುರೆಯ ಕೃಷಿಕರು ಮತ್ತು ದನಗಾಹಿಗಳ ಜೀವನದಲ್ಲಿ ನೃತ್ಯ ಅನ್ನೋದು ಅನ್ನ ನೀರು ವಿಶ್ರಾಂತಿಗಳಂತೆ ಅತ್ಯಗತ್ಯ ಅಂಶ ಆಗಿರೋದನ್ನು ನಾನು ಈಗಾಗಲೇ ಗಮನಿಸ್ತಾ ಬಂದಿದ್ದೆ. ಇಲ್ಲಿ ವಯಸ್ಸಾದ ಮುದುಕಿಯರು ಕೂಡ ತಾಳ ಹಾಕ್ಕೊಂಡು ಚಪ್ಪಾಳೆ ಬಡಿತಾ ಡೋಲು ಹೊಡ್ಕೊಂತ ಕುಣಿತಿರ್ತಾರೆ. ಇನ್ನು ಬೆಳದಿಂಗಳಿದ್ರಂತೂ ಹಳ್ಳಿಗೆ ಹಳ್ಳಿನೇ ಊರ ಮಧ್ಯದಲ್ಲಿ ಅಂಗಳದಲ್ಲಿ ಸೇರಿ ನೃತ್ಯ ಮಾಡುತ್ತೆ. ನೋಡೋರು ಬೇರೆ ಆಡೋರು ಬೇರೆ ಅನ್ನೋ ಭೇದವೇ ಇಲ್ಲ. ವಯಸ್ಸಾದವರು ಆಯಾಸದಿಂದ ಬೇಗ ವಿರಮಿಸ್ತಾರೆ. ಚೆನ್ನಾಗಿ ಕುಣಿಯುವಂತಹ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ತರುಣರು ಕೂಡ ಪೈಪೋಟಿ ಹೂಡ್ತಾರೆ. ಕುಣಿತದಲ್ಲಿ ನಿಪುಣನಾದವನನ್ನು ವರಿಸಬೇಕು ಅಂದ್ಬಿಟ್ಟು ಹುಡುಗಿಯರು ಕೂಡ ಮುಕ್ತವಾಗಿ ಮುಂದೆ ಬರ್ತಾರೆ. ಅಂತಹ ಜೋಡಿಗಳನ್ನು ಕುಣಿಯಲು ಯೋಜಿಸಿ ಊರವರೆಲ್ಲರೂ ಉತ್ಸಾಹದಿಂದಲೇ ಹಿಗ್ಗುತ್ತಾ ಇರ್ತಾರೆ. ಮಥುರೆಯ ಬೀದಿ ಬೀದಿಗಳಲ್ಲೂ ಕೂಡ ಇಂತಹ ಕುಣಿತಗಳು ನಡುರಾತ್ರಿ ಕಳೆದ್ರೂ ಕೂಡ ನಡೀತಾ ಇರುತ್ತವೆ. ಇಂತಹ ಕೇಂದ್ರದಲ್ಲಿ ಕುಣಿಬೇಕು, ಎಲ್ಲರಿಂದಲೂ ಸೈ ಅನ್ನಿಸ್ಕೋಬೇಕು, ಇದು ಸಾಧ್ಯನಾ ಅನ್ನೋ ಒಂದು ಅಳುಕು ನನ್ನನ್ನು ಕಾಡ್ತು. ಆಗ ಶರ್ಮ ಮತ್ತು ದತ್ತರು ನನಗೆ ಹೇಳಿದ್ರು, ಹೆದರಬೇಡಿ, ನಾವು ಅಭ್ಯಾಸ ಮಾಡಿಸ್ತೀವಿ ಅಂತ. ಈ ಜಯಸಿಂಹರು ಕೂಡ ತಾರುಣ್ಯದಲ್ಲಿ ಪರಿಣತಿಯಿಂದ ಕುಣಿದವರೇ ಆಗಿದ್ರು. ಅವರು ಹೇಳ್ಕೊಟ್ರು, ನನ್ನ ಮನೆಗೆ ಬಾ, ಹೆಜ್ಜೆ ತಂತ್ರಗಳನ್ನು ಹೇಳ್ಕೊಡ್ತೀನಿ, ನನಗೆ ಮಾರ್ಗ ನೃತ್ಯದ ಶಿಕ್ಷಣನೂ ಆಗಿದೆ ಅಂದ್ಬಿಟ್ಟು ಚಂದ್ರಿಕಾ ನನ್ನ ಕಿವಿಯಲ್ಲಿ ಏಕವಚನದಲ್ಲೇ ಪಿಸುಗುಟ್ಟಿದ್ಲು. ಓ, ಅವಳ ಇಡೀ ಶರೀರ ಹೇಗೆ ಬೆಳಕಿನಷ್ಟು ಚುರುಕಾಗಿ ಭಾವವನ್ನು ಅಭಿವ್ಯಕ್ತಿಸುತ್ತೆ. ಬಾಗಿದ್ರೆ, ಸೆಟ್ಟಿದ್ರೆ, ಬಳಕಿದ್ರೆ, ಹಾರಿದ್ರೆ, ಕುಪ್ಪಳಿಸಿದ್ರೆ, ತೋಳುಗಳನ್ನು ಎತ್ತಿದ್ರೆ, ಇಳಿಸಿದ್ರೆ ಒಂದೊಂದು ಚಲನೆಗೂ ಕೂಡ ಅರ್ಥ ಕಾಣುತ್ತೆ. ಕುಣಿತದಲ್ಲೇ ಕತೆ ಹೆಣೆದು ಬಿಡುವಂತಹ ಚತುರೆ ಅವಳು.
ನಾವಿಬ್ರೂ ಅವಳ ಮನೆಯ ಒಳ ಅಂಗಳದಲ್ಲಿ ಅಭ್ಯಾಸ ಮಾಡುವಾಗ ಪರಿಣಿತ ಗುರುವಿನ ಎದುರಿಗೆ ತಪ್ಪು ಹೆಜ್ಜೆ ಹಾಕ್ತಿದ್ದೀನಿ ಅನ್ನುವಂತಹ ಶಿಷ್ಯ ಸಹಜವಾದ ಅಂಜಿಕೆನೆ ನನ್ನಲ್ಲಿ ಇರ್ತಾ ಇರಲಿಲ್ಲ. ನಾನು ಅವಳನ್ನ ಅನುಸರಿಸ್ತಿದ್ದೆ. ಇಡೀ ನೃತ್ಯ ಸಂಯೋಜನೆಯನ್ನ ಆಕೆ ಮಾಡಿದ್ಲು. ದೇಸಿಯ ಸಾಧಾರಣತೆಯಿಂದ ಮಾರ್ಗದ ಗಾಂಭೀರ್ಯ, ಸಂಕೀರ್ಣತೆ ಮತ್ತು ಗಹನತೆಗೆ ನನ್ನನ್ನು ಎತ್ತದ್ಲು. ಮಧ್ಯ ಒಂದ್ಸಲ ಹೇಳಿದ್ಲು, ಪ್ರಣಯ ಅಂದ್ರೆ ಅದು ಕೂಡ ಭಕ್ತಿ. ಕರ್ಮ ಮಾರ್ಗದ ವೇದ ಪಂಡಿತನಾದ ನಿನಗೆ ಅದೆಲ್ಲ ತಿಳಿಯೋದಿಲ್ಲ ಅಂತ ಹೇಳಿ ಗುರು ಒಬ್ಬ ದಡ್ಡ ಹುಡುಗನಿಗೆ ಮಾಡೋ ಹಾಗೆ ನನ್ನ ಕೆನ್ನೆಯನ್ನ ತಟ್ಟಿದ್ಲು. ಆ ನಂತರ ನನ್ನ ಮುಖವನ್ನು ಕೀಟಳೆಯಿಂದಲೇ ನೋಡಿದ್ಲು. ಈ ತಕ್ಷಣ ನೀನು ಹೊಡೆದ್ರೆ ಅದು ಪ್ರತೀಕಾರ ಆಗತ್ತೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಮಾತಲ್ಲಿ ನನ್ನನ್ನು ಸೋಲಿಸಿದ್ಲು. ಇನ್ನು ಈ ಸಲದ ನಾಟಕ ಜನಮನವನ್ನು ಇನ್ನೂ ಸೂರೆಗೊಳ್ತಾ ಹೋಯಿತು. ಮಥುರಾ ನಗರಿಯ ಎಲ್ಲೆಲ್ಲೂ ಕೂಡ ಈ ನಾಟಕದ್ದೇ ಮಾತೇ ಮಾತು. ಕೃಷ್ಣನೇ ವಸ್ತು. ಕುಣಿದು ನೆಗೆದು ಆಟ ಆಡುವಂತಹ ಮಕ್ಕಳಿಂದ ಹಿಡಿದು ಪ್ರಣಯಾಸಕ್ತರಾದ ತರುಣ ತರುಣಿಯರಿಗೆ, ಆಸಕ್ತ ಗೃಹಸ್ಥರಿಂದ ನಿರಾಸಕ್ತ ವೃದ್ಧರವರೆಗೂ ಕೂಡ, ರಾಜ್ಯಾಡಳಿತದಲ್ಲಿ ತೊಡಗಿರೋ ಕುಶಲಮತಿಗಳಿಂದ ಹಿಡಿದು ಸಂಗೀತ, ನೃತ್ಯ, ಸಾಹಿತ್ಯಗಳಲ್ಲಿ ವಿಹರಿಸೋ ಜನರವರೆಗೂ, ಹಾಗೆಯೇ ಕೃಷಿಕರು, ಬಡಗಿಗಳು, ಚಮ್ಮಾರರು, ನೇಕಾರರು ಮೊದಲಾದ ಕರ್ಮಿಗಳು ಸೇರಿ ಸಮಸ್ತ ಪ್ರಜೆಗಳು ಕೂಡ ಕೃಷ್ಣನಲ್ಲಿ ಅನುರಕ್ತರಾದರು. ಅವನು ತಮ್ಮ ಊರಿನವನು ಅನ್ನೋ ಒಂದು ವಿಶೇಷ ಮಮತೆ ಬೇರೆ ಸೇರಿಕೊಂಡಿತ್ತು. ಧರ್ಮದ ವಿಷಯದಲ್ಲಿ ಜಾಗೃತ ಅರಿವಿಲ್ಲದೆ ತಮ್ಮ ಮನೆ ಮತ್ತು ನೆರೆಹೊರೆಯ ಪದ್ಧತಿಗಳನ್ನು ಅನುಸರಿಸೋರು ಮಾತ್ರವಲ್ಲದೆ ಹೆಚ್ಚಿನ ಜಾಗೃತಿಯನ್ನು ತಮ್ಮ ವೈಶಿಷ್ಟ್ಯ ಅಂತ ಬಗೆದಿದ್ದ ಬೌದ್ಧರು ಕೂಡ ಕೃಷ್ಣನಲ್ಲಿ ಆಸಕ್ತಿ ತಾಳಿದ್ರು. ನಗರದ ಬೇರೆ ಭಾಗಗಳಲ್ಲಿ ಇದೇ ನಾಟಕ ಮತ್ತೆ ಮತ್ತೆ ನಡೆಯುವಾಗ ಜನಗಳು ಮತ್ತೆ ಮತ್ತೆ ಬಂದು ನೋಡತೊಡಗಿದ್ರು. ತಮ್ಮ ಮನೆ ಮಂದಿಯನ್ನ, ಮಿತ್ರರನ್ನ, ಮತ ಬಾಂಧವರನ್ನು ಕೂಡ ಕರ್ಕೊಂಡು ಬರ್ತಾ ಇದ್ರು. ಬಾಲ್ಯದಲ್ಲಾದರೂ ಸರಿ ಕೃಷ್ಣನಂತಹ ಯೋಗಿ ಗೋಪಿಯರ ಜೊತೆಗೆ ನರ್ತಿಸಬಹುದಾ? ಯುದ್ಧದಲ್ಲಿ ಸೋಲಿಸಿದ ವಿವಿಧ ಜಾತಿಯ ಬುಡಕಟ್ಟು ರಾಜರುಗಳ ಪುತ್ರಿಯರನ್ನ ಅವನು ಮದುವೆ ಆಗಬಹುದಾ? ಅವನು ಬೋಧಿಸುವಂತಹ ಕರ್ಮ ಮಾರ್ಗ ನಮ್ಮನ್ನ ಇನ್ನಷ್ಟು ದುಃಖದಲ್ಲಿ ತೊಡಗಿಸಲ್ವಾ? ಈ ಥರ ಮುಂತಾಗಿ ಜನ ಚರ್ಚೆ ಮಾಡತೊಡಗಿದ್ರು. ಕೆಲವರು ಮಥುರೆಯ ವೇದ ಪಂಡಿತರುಗಳ ಮನೆಗಳಿಗೆ ಹೋಗಿ ಚರ್ಚೆ ಮಾಡ್ತಾ ಇದ್ರು. ಇನ್ನು ಕೆಲವರು ಬೌದ್ಧರು ಮಥುರೆಯ ಕೃಷ್ಣ ಮಂದಿರಕ್ಕೆ ಹೋಗಿ ಕೈ ಮುಗಿಯೋಕ್ಕೂ ಪ್ರಾರಂಭ ಮಾಡಿದ್ರು. ಇನ್ನು ನನಗಂತೂ ಬೀದಿಲಿ ನಡೆದಾಡೋದೇ ದುಸ್ತರ ಆಯಿತು. ಎಲ್ಲರೂ ನನ್ನನ್ನು ಗುರುತಿಸ್ತಿದ್ರು, ನನ್ನನ್ನು ಸುತ್ತ ಹಾಕ್ಕೊತಾ ಇದ್ರು. ಬಾಲಕರು, ತರುಣ ತರುಣಿಯರು, ಯುವಕ ಯುವತಿಯರು, ಗೃಹಸ್ಥರು, ಗರತಿಯರು ಎಲ್ಲರಿಗೂ ನಾನು ಆಕರ್ಷಕ ವ್ಯಕ್ತಿಯಾಗಿದ್ದೆ. ನೇರವಾಗಿ ಎಷ್ಟೋ ಜನ ನೋಡ್ತಿದ್ರು. ಇನ್ನು ಕೆಲವರು ಕದ್ದು ನೋಡ್ತಾ ಇದ್ರು, ಕೆಲವರು ಸುತ್ತುಗಟ್ಕೊಳ್ತಾ ಇದ್ರು, ಕೆಲವರು ಒಳಬಾಗ್ಲಲ್ಲೇ ನಿಂತು ನನ್ನ ಕಡೆ ದೃಷ್ಟಿ ಕಟ್ತಾ ಇದ್ರು. ಹೀಗೆ ನನಗೆ ಸಾಕು ಸಾಕು ಅನಿಸೋಷ್ಟು ಮುಜುಗರ ಆಗ್ತಾ ಹೋಯಿತು. ಕೆಲವು ಜಿಜ್ಞಾಸುಗಳು ನನ್ನ ಜೊತೆಗೆ ಚರ್ಚೆಗೂ ಬರ್ತಾ ಇದ್ರು. ನಾಟಕಾಭ್ಯಾಸದ ಸಮಯದಲ್ಲೇನೆ ಶರ್ಮರ ಮಾರ್ಗದರ್ಶನದಲ್ಲಿ ಇನ್ನೂ ಒಮ್ಮೆ ಭಗವದ್ಗೀತೆಯನ್ನು ನಾನು ಓದಿದ್ದೆ. ಆದ್ರಿಂದ ಅವ್ರ ಜೊತೆಗೆ ಜಿಜ್ಞಾಸೆ ಮಾಡೋದು ನನಗೂ ಕೂಡ ಉತ್ಸಾಹಕಾರಿಯಾಗಿತ್ತು. ಬೌದ್ಧರು ಕೂಡ ಚರ್ಚೆಗೆ ಅಂಥೇಳಿ ಬರ್ತಾ ಇದ್ರು. ಎಲ್ಲವೂ ಕ್ಷಣಿಕವಾಗಿ, ನಾನು ಅಂದ ಒಂದು ಪ್ರತ್ಯಯ ಕ್ಷಣಿಕವಾದರೆ ಸ್ಮೃತಿಯನ್ನು ಸಮರ್ಥಿಸೋದು ಹೇಗೆ ಸಾಧ್ಯ? ಸರ್ವಂ ದುಃಖಂ ಅನ್ನೋದಾದರೆ ನಾವೆಲ್ಲ ಇನ್ನೂ ಯಾಕೆ ಬದುಕಿದ್ದೀವಿ? ನಮ್ಮ ಮಕ್ಕಳು ಮರಿಗಳಿಗೆಲ್ಲ ಮದುವೆಗಳನ್ನು ಯಾಕೆ ಮಾಡ್ತೀವಿ ಅಂತ ಮುಂತಾಗಿ ನನ್ನ ಗುರುಗಳಾಗಿದ್ದ ಮಂಡನ ಮಿಶ್ರರು ಹೇಳ್ತಿದ್ದಂತಹ ಬೋಧೆಗಳನ್ನು, ವ್ಯಾಖ್ಯಾನಗಳನ್ನು ಬಳಸಿ ನಾನು ವಾದ ಮಾಡ್ತಾ ಇದ್ದೆ. ಕೃಷ್ಣನ ಪಾತ್ರಧಾರಿಯಾಗಿ ಸಮಸ್ತ ಜನಮಾನಸದ ಭಾವವನ್ನು ಗೆದ್ದ ನನ್ನ ಬಾಯಿಂದ ಈ ಥರದ ಮಾತುಗಳು ಬಂದಾಗ ಅವು ಜನರ ಅಂತರಂಗವನ್ನು ಸುಲಭವಾಗಿ ಪ್ರವೇಶ ಮಾಡ್ತಿದ್ವು. ಈ ಪಾತ್ರ ನನಗೂ ಕೂಡ ಒಂದು ಹೊಸ ಅವತಾರವನ್ನೇ ಕೊಟ್ಟಿತ್ತು. ಜನಗಳು ನನ್ನನ್ನು ಏನಂತ ಗುರುತಿಸ್ಬೇಕು, ಏನಂತ ಕೂಗಬೇಕು? ನಾಗಭಟ್ಟ ಅಂತ ಕರಿಬೇಕಾ ಅಥವಾ ಪಂಡಿತ ನಾಗಭಟ್ಟ ಅನ್ಬೇಕಾ? ಗೊತ್ತಾಗ್ತಾ ಇರಲಿಲ್ಲ. ಹಾಗೇನೆ ಎಷ್ಟು ಹೇಳಿದ್ರು ಯಾರು ನನ್ನ ಹೆಸರನ್ನ ಬಳಸ್ತಾನೆ ಇರಲಿಲ್ಲ. ಕೃಷ್ಣ ಅನ್ನೋ ಒಂದು ಭಾಗ ಸೇರದೆ ಯಾವ ಹೆಸರನ್ನಿಟ್ಟು ಕೂಡ ಜನರು ಅದನ್ನು ಸ್ವೀಕರಿಸೋದಿಲ್ಲ. ಹಾಗಾಗಿ ಇಲ್ಲಿ ಕೃಷ್ಣನೇ ಎಲ್ಲರಲ್ಲೂ ಹಾಸುಹೊಕ್ಕಾಗಿದ್ದಾನೆ ಅಂದ್ಬಿಟ್ಟು ದತ್ತರು ಹೇಳಿದ್ರು. ಹಾಗಾಗಿ ಕೃಷ್ಣಾನಂದ ಅಂತ ನಾವೇ ಪ್ರಚುರಪಡಿಸೋಣ ಅಂತ ಚಂದ್ರಿಕೆ ಸೂಚನೆ ಕೊಟ್ಲು. ಆ ಸೂಚನೆ ನಾಟಕ ಮಂಡಳಿಯ ಎಲ್ಲರಿಗೂ ಒಪ್ಪಿಗೆ ಆಯಿತು. ಈಗ ಇಡೀ ಮಥುರಾ ನಗರ ನನ್ನನ್ನು ಕೃಷ್ಣಾನಂದ ಅಂತ ಕರೆಯೋಕ್ಕೆ ಶುರು ಮಾಡಿತು. ನಾನು
ಸದಾ ಉದ್ದನೆ ಕೂದಲನ್ನ ಹಿಂದಕ್ಕೆ ಬಾಚಿ ಇಳಿಬಿಟ್ಕೊಂಡು ಹಣೆಗೆ ವೈಷ್ಣವ ತಿಲಕವನ್ನ ಇಟ್ಕೋತಾ ಇದ್ದೆ. ಬೀದಿಗಳಲ್ಲಿ ಸುತ್ತಕೊಳ್ಳೋ ಜನರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಜವನಿಕೆಯಿಂದ ಮುಚ್ಚಿದ ಒಂದು ರಥವನ್ನ ನಾನು ಸಂಚರಿಸೋದಕ್ಕೆ ವ್ಯವಸ್ಥೆ ಮಾಡಿದ್ರು. ನಾಟಕದ ಅಭ್ಯಾಸ ಮತ್ತು ವ್ಯವಸ್ಥೆಗೆ ಅಂದ್ಬಿಟ್ಟು ನಗರದ ಹೊರವಲಯದಲ್ಲಿದ್ದ ತಮ್ಮ ಒಂದು ಮನೆಯನ್ನ ನಗರ ಶ್ರೇಷ್ಠಿಗಳಾದ ಬಲರಾಮರು ನನಗೆ ಬಿಟ್ಟುಕೊಟ್ಟಿದ್ರು. ಈಗ ಅದೇ ನನಗೆ ನಿವಾಸ ಆಗಿತ್ತು. ಇನ್ನು ದಿನಗಳು ಉರುಳುತ್ತಾನೆ ಇದ್ವು. ಆ ಹಿಚ್ಚತ್ರ, ಕಾಂಪಿಲ್ಯ, ಕನ್ಯಾಕುಬ್ಜ, ರೋಹಿತಗಿರಿ ಮೊದಲಾದ ದೂರ ದೂರದ ನಗರಗಳಲ್ಲದೆ ದಾರಿಯ ಮತ್ತು ಸುತ್ತಮುತ್ತಲಿನ ಪಟ್ಟಣಗಳಲ್ಲೂ ಕೂಡ ನಮ್ಮ ನಾಟಕ ಆಡ್ತಾ ಹೋದ್ವಿ. ಜನರಲ್ಲಿ ಇದು ಹೊಸ ಗಾಳಿಯನ್ನೇ ಬೀಸಿಸ್ತು. ನಗರಗಳಲ್ಲಿ 4-6 ಕಡೆ ಆಡಿದ್ವಿ. ಕೆಲವು ಕಡೆಗಳಲ್ಲಿ ಸ್ಥಳೀಯ ನಾಟಕ ಮಂಡಳಿಗಳು ನಮ್ಮ ನಾಟಕವನ್ನು ನೋಡಿ ಶರ್ಮರ ತಾಳೆಗರಿ ಪುಸ್ತಕದಿಂದ ಪ್ರತಿ ಮಾಡಿಕೊಂಡು ತಾವು ಕೂಡ ಅದೇ ನಾಟಕವನ್ನು ಆಡೋಕ್ಕೆ ಶುರು ಮಾಡಿದ್ರು. ಆ ಪ್ರದರ್ಶನಗಳು ಹಳ್ಳಿಗಳನ್ನು ಮುಟ್ಟಿದ್ವು. ತಂಡದ ನಟಿಯರು, ಇತರ ಸಹಾಯಕರು, ವಸ್ತ್ರಾಲಂಕಾರ, ರಂಗಸಜ್ಜಿಕೆ ಮೊದಲಾದವುಗಳನ್ನು 10 ಗಾಡಿಗಳಲ್ಲಿ ಹೇರಿಕೊಂಡು ಅಶ್ವಾರೋಹಿಗಳ ಬೆಂಗಾವಲಲ್ಲಿ ನಾವು ಗಂಗಾ ಯಮುನಿಯರ ತೊಟ್ಟಿಲನ್ನು ಪೂರ್ತಿ ಇಡೀ 1 ವರ್ಷ ಸಂಚರಿಸಿದ್ವಿ. ನಾನೀಗ ಸಂಪೂರ್ಣನಾಗಿ ನಟನೆ ಆಗಿ ಹೋಗಿದ್ದೆ. ನಟಿಯನ್ನ ವೇಶ್ಯೆ ಅನ್ನೋ ಹಾಗೆ ಜನಗಳು ನಟನನ್ನು ವಿಟ ಅಂತ ಇದ್ರೂ ಕೂಡ ನನ್ನನ್ನು ಕೇವಲ ನಟನನ್ನಾಗಿ ಕಾಣ್ತಾ ಇರಲಿಲ್ಲ. ನಾನು ಕೃಷ್ಣನ ಅವತಾರ ಅಂತ ಜನ ಭಾವಿಸ್ತಾ ಹೋದ್ರು. ಕೃಷ್ಣಾನಂದ ಅನ್ನೋ ಒಂದು ಹೆಸರನ್ನೇ ನನಗೆ ನಿಂತು ಹೋಯಿತು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.